ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ 4 ಜನ ಫ್ರೆಂಡ್ಸ್ ಇದ್ರು. ರಾಮ, ಶ್ಯಾಮ, ಸೋಮ, ಭೀಮ. ಅದರಲ್ಲಿ ಭೀಮ ಸ್ವಲ್ಪ ದಡ್ಡ. ಊರ ಜನಗಳೆಲ್ಲ ಡಡ್ಡ ಡಡ್ಡ ಅಂತ ಕರಿತಿದ್ರು. ಒಂದಿನ 4 ಜನ ಫ್ರೆಂಡ್ಸು ಸೇರಿ, ನಾವು ಇಲ್ಲಿ ಈ ಪುಟ್ಟ ಹಳ್ಳಿ ಇದ್ರೆ ನಮಗೇನು ಸಂಪಾದನೆ ಸಿಗಲ್ಲ, ನಾವು ಪಟ್ಟಣಕ್ಕೆ ಹೋಗಿ ಚೆನ್ನಾಗಿ ದುಡ್ದು ಜಾಸ್ತಿ ಸಂಪಾದನೆ ಮಾಡಿಕೊಂಡು ಬರೋಣ ಅಂತ ನಿರ್ಧಾರ ಮಾಡ್ತಾರೆ. ಆವಾಗ ಹೋಗ್ತಾ ಇದ್ದಾಗ ದೂರದಿಂದ ಒಂದು ಪ್ರಾಣಿ ಸತ್ತು ಹೋಗಿದ ಥರ ಕಾಣಿಸುತ್ತೆ. ಒಬ್ಬನು ಹೇಳ್ತಾನೆ, ಇದು ಹಸು ಕಣೋ ಅಂತಾನೆ. ಇನ್ನೊಬ್ನಂತಾನೆ, ಅಲ್ಲ ಇದು ಕರಡಿ ಕಣೋ ಅಂತಾನೆ. ಇನ್ನೊಬ್ನಂತಾನೆ, ಅಲ್ಲ ಇದು ಹುಲಿ ಕಣೋ ಅಂತಾನೆ. ಏನಾದರೂ ಇಲ್ಲಿ ನಮಗೇನು, ನಮಗೆ ಯಾಕೆ ತಲೆ ಕೊಡಿಸ್ಕೊಳ್ಳೋದು, ನಾವು ಪಟ್ಟಕ್ಕೆ ಹೋಗಿ ಚೆನ್ನಾಗಿ ದುಡ್ದು ಹೋಗೋಣ ಅಂತ ಹೇಳ್ತಾನೆ. ಒಬ್ಬನು ಹೇಳ್ತಾನಂತೆ, ನಾನು ನನ್ನ ವಿದ್ಯುಶಕ್ತಿಯಿಂದ ಇದಕ್ಕೆ ಮಾಂಸ ರಕ್ತ ಕೊಡ್ತೀನಿ ಅಂತಾನೆ. ಇನ್ನೊಬ್ಬನು ಹೇಳ್ತಾನೆ, ನಾನು ನನ್ನ ವಿದ್ಯುಶಕ್ತಿಯಿಂದ ಇದಕ್ಕೆ ಆಕಾರ ಕೊಡ್ತೀನಿ ಅಂತಾನೆ. ಇನ್ನೊಬ್ನು ಹೇಳ್ತಾನೆ, ನಾನು ನನ್ನ ವಿದ್ಯುಶಕ್ತಿಯಿಂದ ಇದಕ್ಕೆ ಜೀವನೇ ಕೊಟ್ಟು ಬಿಡ್ತೀನಿ. ಅಲ್ಲ ಅವಾಗ ಭೀಮ ಹೇಳ್ತಾನೆ, ಅಲ್ಲಲ್ಲ ಬೇಡ ಕಂಡ್ರು, ಅದು ನಿಜವಾಗ್ಲೂ ಹುಳಿ ಇದ್ರೆ ನಿಮಗೆ ತಿನ್ನ ಹಾಕುತ್ತೆ. ಗೆಳೆಯ ಅವಾಗ 3 ಜನ ಅಂತ ನಕ್ಕೊಂಡು, ಇವನು ಬರೀ ದಡ್ಡ ಅಲ್ಲ, ಹೆದ್ರು ಮಕ್ಕಳನ್ನು ಕಣೋ ಅಂತಾನೆ. ಅವಾಗ ಭೀಮ ಸವಾಸನೆ ಬೇಡ ಅಂತ ಮರ್ಯಾದೆ ಕೂತ್ಕೊತಾನೆ. ಆಮೇಲೆ ಅವರು ಹೋಗಿ ಅವರ ವಿದ್ಯುಶಕ್ತಿ ಪ್ರಯೋಗನೇ ಮಾಡಿಬಿಡ್ತಾರೆ. ನೋಡಿದ್ರೆ ಅದು ನಿಜವಾಗ್ಲೂ ಹುಳಿನೇ ಆಗಿರುತ್ತೆ. ಕಚ್ಚು ತಿಂದು ಹಾಕುತ್ತೆ. ಭೀಮ ಬೇಜಾರು ಮಾಡ್ಕೊಡ್ತಾನೆ. ನನ್ನ ಗೆಳೆಯರು ಅನ್ಯಾಯವಾಗಿ ಜೀವ ಕಳ್ಕೊಬಿಟ್ರಲ್ಲ ಅಂತ ಅಳ್ತಾ ವಾಪಸ್ ಊರಿಗೆ ಹೋಗ್ತಾನೆ. ಈ ಕಥೆಯಿಂದ ನಮಗೇನರ್ಥ ಆಗುತ್ತೆ? ಬರೀ ವಿದ್ಯುಶಕ್ತಿ ಮಾತ್ರವಲ್ಲ, ಸಮಯ ಪ್ರಜ್ಞೆನೂ ಇರಬೇಕು. ಧನ್ಯವಾದಗಳು.